ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಕರ್ತನನ್ನು ಆರಾಧಿಸಲು ಅದನ್ನು ಸ್ತುತಿಸಲು ನಾವು ಹೋಗ್ತಿರುವಾಗ ನಮ್ಮಲ್ಲಿ ಜೋಶು ಅವರು ನಮ್ಮ ಪ್ರಾರ್ಥನೆ ನಡೆಸುವರಾಗಿದ್ದಾರೆ. ಅನಂತರ ನಾವು ಆರಾಧನೆಗೆ ಹೋಗುವರಾಗಿರೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ದೇವರಿಗೆ ಪ್ರಾರ್ಥಿಸುವರಾಗಿರೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯ ದೇವರಿಗೆ ಮಹಿಮೆ ಸಲ್ಲಿಸರಾಗಿದೆಯಪ್ಪ. ಕರ್ತನೇ, ಈ ಬೆಳಗಿನ ಜಾವದಲ್ಲಿ ನಾವು ಆರಾಧನೆಗೆ ಸೇರಿ ಬಂದಿದ್ದೇವೆ. ಕರ್ತನೆ ಆರಾಧನೆಯನ್ನು ಆಶೀರ್ಸಪ್ಪ. ಆರಾಧನೆ ನಾಯಕನು ನಿನ್ನ ಕೈಯಲ್ಲಿ ಒಪ್ಪಿಸೋನಾಗಿದೆ ತಂದೆ. ಕರ್ತನೆ, ಹಾಗೂ ಈ ವಿಡಿಯೋವನ್ನು ವೀಕ್ಷಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ಕೊಳ್ತಾನೆ. ಕರ್ತನೆ, ಅವರ ಮೇಲೆ ನಿನ್ನ ಆತ್ಮವನ್ನು ಸುರಿಸಬೇಕೆಂದು ಬೇಡಿಕೊಳ್ತೇನೆ. ನಿನಗೆ ಮಹಿಮೆ ಉಂಟಾಗಿ ಮುಂದಿನ ಭಾಗವನ್ನು ನೀನು ವಹಿಸ್ಕೊ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಕರ್ತನ ಆರಾಧಿಸಲು ಸ್ತುತಿಸಲು ಹೋಗುವಾಗ ನಮ್ಮ ಹೃದಯವನ್ನು ತೆರೆದವರಾಗಿ ನಾವು ಇರುವಂತಹ ಸ್ಥಳಗಳಲ್ಲಿ ಕರ್ತನ ಅಭಿಷೇಕವನ್ನ ಅದನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ನಾವು ಕರ್ತನ ಆರಾಧಿಸುವವರಾಗಿ ನಾವು ಸೇರುವ ದಿನವಲ್ಲ. ನಾವು ಮಾಡುವ ಆರಾಧನೆಗಳಾಗಿ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗವರೆಗೂ ನಿನ್ನ ನಾಮ ಉನ್ನತವು. ತಲೆ ಮಾರಿದು ನಿನ್ನ ಕೃಪೆ ಶಾಶ್ವತವು. ಯುಗ ಯುಗವರೆಗೂ ನಿನ್ನ ನಾಮ ಉನ್ನತವು. ತಲೆ ಮಾರಿದು ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕ ವೇಗರು ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕ ವೇಗರು ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಹಿಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಹಿಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರ
ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಆರಾಧನೆ ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ನಿಮಗೆ ನನ್ನ ಆರಾಧನೆ. ನಿಮಗೆ ನನ್ನ ಆರಾಧನೆ. ಹಲ್ಲೆಲೂಯಾ. ಯೇಸುವಿನಿಗೆ ಸ್ತೋತ್ರವಾಗಲಿ ಸ್ವಾಮಿ. ನಿಮಗೆ ಮಾತ್ರ ನಮ್ಮ ಆರಾಧನೆ ಸ್ವಾಮಿ. ನಿಮಗೆ ಮಾತ್ರ ನಮ್ಮ ಸ್ತುತಿ ಕರ್ತನೆ. ನಿಮಗೆ ಮಾತ್ರ ದೇವರೇ ನಮ್ಮ ಮಹಿಮೆ ಅಪ್ಪ. ದೇವರೇ ಸ್ವಾಮಿ ಅಪ್ಪ, ನಿನಗೆ ಮಾತ್ರ ದೇವರೇ ಕರ್ತನೆ ಅಪ್ಪ. ನಮ್ಮ ಎಲ್ಲಾ ದೇವರೇ ಕರ್ತನೆ ಕೃತಜ್ಞತೆಗಳು ಸ್ವಾಮಿ. ಯಾಕೆಂದ್ರೆ ನೀನೊಬ್ಬನೇ ಸ್ವಾಮಿ ದೇವರೇ ಎಲ್ಲ ಸ್ತುತಿಗೆ ಅರ್ಹನಾದ ಕರ್ತನು ಅಪ್ಪ. ನಿನಗೆ ಸ್ತೋತ್ರವಾಗಲಿ. ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ಆಧಾರ ಸ್ವಾಮಿ. ನಾವು ನಿನ್ನನ್ನೇ ಆರಾಧಿಸುತ್ತೇವೆ, ನಿನ್ನನ್ನು ಆಶ್ರಯ ಮಾಡಿಕೊಳ್ಳುವವರಾಗಿದ್ದೇವೆ ಸ್ವಾಮಿ. ನಮ್ಮ ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ, ನಮ್ಮ ಎಲ್ಲಾ ದೇವರೇ ಕರ್ತನೆ ಅಪ್ಪ ಇಕ್ಕಟ್ಟುಗಳ ಮಧ್ಯದಲ್ಲಿ ಸ್ವಾಮಿ ನಾವು ನಿನ್ನನ್ನೇ ದೃಷ್ಟಿಸುವವರಾಗಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ ದೇವರೇ, ನೀತಿವಂತನ ಕಷ್ಟಗಳು ಅನೇಕವಾಗಿದ್ದರು ಯೆಹೋವನೆಲ್ಲವುಗಳಿಂದ ಬಿಡಿಸಿ ಕಾಯುವನೆಂಬುದಾಗಿ ಅಪ್ಪ. ನಿನ್ನ ಮಕ್ಕಳಾದ ನಮ್ಮನ್ನ ಕರ್ತನೆ ಬಿಡಿಸಿ ಕಾಯುವ ಕರ್ತನಾಗಿದೆ. ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ದೇವ ನೀನೇ ನಮ್ಮ ಆಶ್ರಯಪ್ಪ. ನಿನ್ನನ್ನೇ ಆಶ್ರಯಿಸಿಕೊಳ್ಳುವವರಾಗಿದ್ದೇವೆ ಅಪ್ಪ. ದೇವರು ನಿನ್ನ ಭಕ್ತನಾದ ಮೋಶೆ ಹೇಳುತ್ತಾನಲ್ಲ, ಸದಾ ದೇವರ ಹಸ್ತವೇ ನಮಗೆ ಆಧಾರ ಎಂಬುದಾಗಿ ಅಪ್ಪ. ನೀನೇ ನಮಗೆ ಆಧಾರ ಸ್ವಾಮಿ, ನೀನೇ ನಮಗೆ ಆಶ್ರಯ ಕರ್ತನೆ. ನಿನಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿನಗೆ ಸ್ತೋತ್ರವಾಗಲಿ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. యేసయ్య ನಿನಗೆ ಸ್ತೋತ್ರ, ನಿನಗೆ ವಂದನೆ ಸ್ವಾಮಿ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಎಲ್ಲರೂ ನಮ್ಮ ಜೊತೆ ಸೇರಿ ಕರ್ತನ ಸ್ತುತಿಸುವವರಾಗಿರೋಣಪ್ಪ. ಯೇಸುವೇ, ನೀ ನನ್ನ ಆಶ್ರಯವು, యేసయ్య, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸರು ನಾಥರಾಗಿರಿಗೆ ಸಯ್ಯ ದಾಸರು ಅಪ್ಪ. ದಾಸರು
ಬಲವಾದ ವೈದ್ಯರ ಸ್ವಾಮಿ, ನೀ ನನ್ನ ಶತ್ರು ಯೇಸುವೇ, ನೀ ನನ್ನ ದೇವ, ನೀ ನನ್ನ ದೇವ. ಹೆಸರಿಡ ನಾರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ನ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸರು ನಾರಾಧಿಸುವೆ, ನಾರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ನ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸರು ದಾಸರು ದೇವ, ದಾಸರು ದೇವ, ದಾಸರು ದೇವ, ದಾಸರು ದಾಸರು. ಹೌದು ಸ್ವಾಮಿ, ನೀನು ನಮ್ಮ ರಕ್ಷಕರು ದೇವರೇ, ನೀನು ನಮ್ಮ ವೈದ್ಯರು ಸ್ವಾಮಿ, ನಮ್ಮ ಗುಣಪಡಿಸುವ ಕರ್ತನು ದೇವರೇ, ನೀನು ನಮ್ಮ ಸಂತೃಪ್ತಿ ನಮ್ಮ ಎಲ್ಲ ಕಷ್ಟಗಳಲ್ಲಿ ದೇವರೇ, ನೀನು ನಮ್ಮ ಸಂತೃಪ್ತಿ ಆಗಿದೆ. ನಾವು ನಿನ್ನ ಆರಾಧಿಸುತ್ತೇವೆ ಸ್ವಾಮಿ, ನಾವು ನಿನ್ನ ಘನಪಡಿಸುತ್ತೇವೆ ರಾಜ, ನಿನ್ನನ್ನೇ ಆಶ್ರಯಿಸಿಕೊಳ್ಳುತ್ತೇವೆ ಸ್ವಾಮಿ. ನಾವು ನಿನ್ನ ದಾಸರಾಗಿದ್ದೇವೆ, ನೀನು ನಮ್ಮ ಕರ್ತನಾಗಿದೆ, ನಮ್ಮ ಹೃದಯಗಳನ್ನು ಆವರಿಸಿಕೊಂಡೇವರೆ. ಕರ್ತನೆ, ಯಾರೆಲ್ಲ ಸ್ವಾಮಿ ಈ ವಿಡಿಯೋ ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರೂ ಸಹ ನಿನ್ನ ಆಶ್ರಯಿಸಿಕೊಳ್ಳಿಕ್ಕೆ ಕೃಪೆ ಕೊಡಪ್ಪ ದೇವರು, ನಮ್ಮೆಲ್ಲ ನಿನ್ನ ಆಶ್ರಯಿಸಿಕೊಳ್ಳಿಕ್ಕೆ ಸಹಾಯ ಮಾಡಿ. ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ಕೋಟೆ, ನೀನೇ ನಮ್ಮ ಮಂದೆ ಸ್ವಾಮಿ. ನಿನಗೆ ವಂದಿಸುವವರಾಗಿದ್ದೇವೆ. ಥ್ಯಾಂಕ್ ಯು. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ, ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ನಮ್ಮನ್ನು ಪಾಲಿಸುವಂತ ಕರ್ತ ನೀನಾಗಿದೆ, ನಮ್ಮ ಪಾಲಕ ನೀನಾಗಿದೆ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸ್ತೇವೆ, ನಿನಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನೋಡಿ ಸಮಯ ಪ್ರಾರ್ಥನೆ ಮಾಡುವಾಗ ಥ್ಯಾಂಕ್ ಯು ಜೀಸಸ್. ಜೀವಿಸುವ ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಇದುವರೆಗೂ ಕರ್ತನೆ ನಿನ್ನ ಆತ್ಮೆಯಲ್ಲಿ ಸ್ವಾಮಿ ನಮ್ಮನ್ನು ಬಲಪಡಿಸೋದಕ್ಕಾಗಿ ನಿನಗೆ ವಂದಿಸುತ್ತೇವೆ ಕರ್ತನೆ. ನಿನಗೆ ವಂದನೆ ಸ್ವಾಮಿ. ನೀನೇ ನಮ್ಮ ಆಶ್ರಯವು, ಕೋಟೆಯು, ನಮ್ಮ ದುರ್ಗವು, ನಮ್ಮ ಗುರಾಣಿಯು, ನಮ್ಮ ರಕ್ಷಕನು, ನಮ್ಮ ವೈದ್ಯನು, ನಮ್ಮ ಸಂರಕ್ಷಕನು, ನಮ್ಮ ಸಂತೃಪ್ತಿಯೂ ಆಗಿದೆ ಕರ್ತನೆ. ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನಿನ್ನ ಕೊಟ್ಟ ಬಲ ಆಶೀರ್ವಾದಕ್ಕಾಗಿ ನಿನಗೆ ವಂದಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರೇ, ಆಮೆನ್, 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 ಆಮೆನ್. Praise the Lord. ದೇವರಿಗೆ ಸ್ತೋತ್ರವಾಗಲಿ. We greet you all in the matchless name of our Lord and Savior Jesus Christ. ಸರಿಸಾಟಿ ಇಲ್ಲದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುವವನಾಗಿದ್ದೇನೆ. Hallelujah. Hallelujah. So I thank God for giving us this opportunity once again. ಮತ್ತೊಂದಾವರ್ತಿ ದೇವರು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದಿಸುವವನಾಗಿದ್ದೇನೆ. And I believe that you are all doing well. ನಾನು ನಂಬ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರವಾಗಲಿ. So before we go to the message, let us look unto the Lord in prayer. ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಯಲ್ಲಿ ಕರ್ತನನ್ನು ದೃಷ್ಟಿಸೋಣ. Let's pray. ನಾವು ಪ್ರಾರ್ಥಿಸೋಣ. Loving Heavenly Father, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, we thank you for this opportunity you have given to us, Lord. ನಮಗೆ ಕೊಟ್ಟಿರುವಂತಹ ಈ ಒಂದು ಅವಕಾಶಕ್ಕಾಗಿ ನಾವು ನಿಮಗೆ ವಂದಿಸುವವರಾಗಿದ್ದೇವೆ ಕರ್ತನೆ. Father, as we preach this word, Lord, be with us and lead us through the Holy Spirit. ತಂದೆ, ಈ ವಾಕ್ಯವನ್ನು ನಾವು ಹಂಚುವಾಗ ನೀನು ನಮ್ಮೊಂದಿಗಿರು ಮತ್ತು ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸು. Bless all the brothers and sisters
those who hear your word, O God. ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ತಾ ಇರುವಂತ ಎಲ್ಲಾ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು ಕರ್ತನೇ. Let your word be a blessing to them, Lord. ನಿನ್ನ ವಾಕ್ಯವು ಅವರಿಗೆ ಆಶೀರ್ವಾದಕರವಾಗಿರಲಿ. Thank you, Lord. ವಂದನೆ ಕರ್ತನೇ. Bless your name. ಅವನ ನಾಮವನ್ನು ಕೊಂಡಾಡುತ್ತೇವೆ. Amen. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, so today I am going to speak about the transformed Christian life. ಇವತ್ತು ನಾನು ಮಾರ್ಪಾಟಾದ ಕ್ರಿಸ್ತಿಯ ಜೀವನದ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. I am going to speak about from book of John chapter 6. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಿಂದ ನಾನು ಮಾತನಾಡಲಿಕ್ಕಿದ್ದೇನೆ. There we will see that Jesus Christ fed 5,000 people with the 5 loaves and 2 fishes. ಅಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನುಗಳಿಂದ 5,000 ಜನರಿಗೆ ಆತನು ಊಟ ಮಾಡಿಸಿರುವುದನ್ನು ಆ ಒಂದು ಭಾಗದಲ್ಲಿ ನೋಡ್ತೇವೆ. So the people were more and the quantity of the people were more and the quantity of the food was less. ಜನರ ಒಂದು ಸಂಖ್ಯೆಯು ಅದು ಹೆಚ್ಚಾಗಿದೆ ಮತ್ತು ಆ ಊಟದ ಒಂದು ಸಂಖ್ಯೆ ಅದು ಕಡಿಮೆಯಾಗಿದೆ. But Jesus Christ increased the quantity of the food more than the quantity of the people. ಆದರೆ ಯೇಸು ಕ್ರಿಸ್ತನ ಜನರ ಸಂಖ್ಯೆಗಿಂತಲೂ ಆ ಒಂದು ರೊಟ್ಟಿ ಮತ್ತು ಮೀನಿನ ಸಂಖ್ಯೆಯು ಆತನು ಹೆಚ್ಚಿಸ್ತಾ ಇದ್ದಾನೆ. He is the master over quantity. ಆತನು ಆ ಒಂದು ಪ್ರಮಾಣದ ಮೇಲೆ ಒಡೆಯನಾಗಿದ್ದಾನೆ. Hallelujah. ಹಲ್ಲೆಲೂಯಾ. So he broke the limitations ಆತನು ಮಿತಿಯನ್ನ ಮುರಿತಾ ಇದ್ದಾನೆ and he increased the food. ಮತ್ತು ಊಟವನ್ನ ಆತನು ಹೆಚ್ಚಿಸ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. He met the need of the people. ಆತನು ಜನರ ಅಗತ್ಯತೆಯನ್ನ ಪೂರೈಸ್ತಾ ಇದ್ದಾನೆ. He will meet all your needs and he breaks the limitation in your life. ಆತನು ನಿಮ್ಮ ಜೀವಿತದಲ್ಲಿರುವಂತಹ ಎಲ್ಲಾ ಮಿತಿಯನ್ನ ಮುರಿದು ನಿಮ್ಮ ಅಗತ್ಯತೆಗಳನ್ನ ಆತನು ಪೂರೈಸುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. Praise the Lord. ದೇವರಿಗೆ ಸ್ತೋತ್ರವಾಗಲಿ. He is master over the quantity. ಆತನು ಒಂದು ಸಂಖ್ಯೆ ಪ್ರಮಾಣದ ಮೇಲೆ ಆತನು ಒಡೆಯನಾಗಿದ್ದಾನೆ. Hallelujah. ಹಲ್ಲೆಲೂಯಾ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, Jesus fed 5,000 people. ಯೇಸು ಕ್ರಿಸ್ತನು 5,000 ಜನರಿಗೆ ಊಟವನ್ನು All the ಉಣಿಸಿದನು. people they ate and they were satisfied. ಆ ಎಲ್ಲಾ ಜನರು ಉಂಡ್ರು ಮತ್ತು ಅವರು ತೃಪ್ತರಾದರು. And after that, ಅದಾದ ಮೇಲೆ Jesus Christ, he was talking to them. ಯೇಸು ಕ್ರಿಸ್ತನು ಅವರೊಂದಿಗೆ ಮಾತನಾಡ್ತಾ ಇದ್ದಾನೆ. So Jesus Christ compared that natural bread to himself. ಯೇಸು ಕ್ರಿಸ್ತನು ತನ್ನನ್ನ ಆ ಸ್ವಾಭಾವಿಕವಾದ ರೊಟ್ಟಿಗೆ ಆತನು ಹೋಲಿಸಿಕೊಳ್ತಾ ಇದ್ದಾನೆ. John chapter 6 verse 35, he said that I am the bread of life. ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ. So bread is very important to our physical life. ನಮ್ಮ ಶಾರೀರಿಕ ಜೀವನಕ್ಕೆ ರೊಟ್ಟಿಯು ಬಹಳ ಪ್ರಾಮುಖ್ಯವಾಗಿದೆ. Through that bread we sustains our life. ಆ ರೊಟ್ಟಿ ಮುಖಾಂತರವಾಗಿ ನಾವು ಜೀವಿಸ್ತಾ ಇರ್ತೇವೆ. Same way, to live a spiritual life, Jesus Christ, we need Jesus Christ. He is the sustainer of our life. ಅದೇ ರೀತಿಯಾಗಿ ಆತ್ಮೀಕವಾಗಿ ನಾವು ಜೀವಂತವಾಗಿರಬೇಕಂದ್ರೆ ಯೇಸು ಕ್ರಿಸ್ತನು ನಮಗೆ ಬಹಳ ಅವಶ್ಯವಾಗಿದ್ದಾನೆ. Hallelujah. ಹಲ್ಲೆಲೂಯಾ. So many people, ಅನೇಕ ಜನರು they ate the food and they followed Jesus Christ. ಅವರು ಊಟವನ್ನ ತಿಂದು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದರು. But Jesus said, ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, you are following me because you ate the food, not you understood the miracle. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀವು ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದ ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಿ, ಆ ಸೂಚಕ ಕಾರ್ಯವನ್ನ ನೋಡಿ ಅರಿತುಕೊಂಡದರಿಂದ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. The people saw the miracle, they ate the food, but they did not understood who Jesus Christ is. ಜನರು ಮಹತ್ಕಾರವನ್ನು ನೋಡಿದ್ರು ಮತ್ತು ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡ್ರು, ಆದ್ರೆ ಯೇಸು ಕ್ರಿಸ್ತನು ಯಾರೆಂಬುದನ್ನ ಅವರು ಅರಿತುಕೊಳ್ಳಲಿಲ್ಲ. But Jesus Christ understood them. ಆದ್ರೆ ಯೇಸು ಕ್ರಿಸ್ತನು ಅವರನ್ನ ಅರ್ಥ ಮಾಡಿಕೊಂಡನು. You are following me because you ate the food, not you understood the miracle. ನೀವು ಆ ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ರಿಂದ ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಿ, ಆ ಅದ್ಭುತ ಕಾರ್ಯವನ್ನ ನೋಡಿ ಅರಿತುಕೊಂಡದ್ರಿಂದ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. You did not understood me. ನೀವು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ, ಅರಿತುಕೊಂಡಿಲ್ಲ. Who I am. ನಾನು ಯಾರೆಂಬುದಾಗಿ ಅರಿತುಕೊಂಡಿಲ್ಲ. So Jesus said, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, I came from heaven to fulfill the God's will, not my will. ನಾನು ಪರಲೋಕದಿಂದ ಬಂದಿದ್ದೇನೆ, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ, ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. Jesus Christ, he said, I am the bread of life. I came from heaven
to fulfill the God's will. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನಂದ್ರೆ ನಾನು ಪರಲೋಕದಿಂದ ಕಳಿಸಲ್ಪಟ್ಟಂತ ರೊಟ್ಟಿಯಾಗಿದ್ದೇನೆ, ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. So your fathers, they ate the bread and ate the manna and they died in the wilderness. ನಿಮ್ಮ ಪಿತೃಗಳು ಅರಣ್ಯದಲ್ಲಿ ಮನ್ನಾ ತಿಂದು ಅವರು ಸತ್ತು ಹೋದರು ಎಂಬುದಾಗಿ ಹೇಳ್ತಾ ಇದ್ದಾನೆ. But anyone who eats this bread, they will never die. ಯಾರಾದರೂ ಈ ರೊಟ್ಟಿ ತಿನ್ನುವುದಾದ್ರೆ ಅವರು ಸಾಯುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. And Jesus Christ is claiming himself, he is the bread of life. Anyone who believes in him, he will not die. ಅಂದ್ರೆ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ, ತನ್ನಷ್ಟಕ್ಕೆ ತಾನು ಹೇಳ್ತಾ ಇದ್ದಾನೆ ಅಂದ್ರೆ ನಾನು ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ, ನನ್ನನ್ನು ತಿನ್ನುವವರು ಅವರು ಸಾಯುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. But those people, those disciples, they did not understood this truth. ಆದ್ರೆ ಆ ಒಂದು ಶಿಷ್ಯರು ಈ ಸತ್ಯವನ್ನ ಅವರು ಗ್ರಹಿಸಿಕೊಳ್ಳಿಕ್ಕೆ ಆಗಲಿಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ಆಗಲಿಲ್ಲ. When Jesus said this, they became hard. ಯೇಸು ಕ್ರಿಸ್ತನು ಇದನ್ನು ಹೇಳುವಾಗ ಅವರು ಬಹಳ ಕಠಿಣರಾದರು. Say they left Jesus Christ. ಅವರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದನ್ನ ಬಿಟ್ಟು ಬಿಟ್ಟರು. My dear brothers and sisters, ನನ್ನ ಪ್ರಿಯ ಸಹೋದರ they ಸಹೋದರಿ, are following Jesus Christ outwardly. They are not transformed inside. ಅವರು ಹೊರಗಿನಿಂದ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದಾರೆ, ಒಳಗಡೆ ಯಾವುದೇ ತರವಾದ ಮಾರ್ಪಾಟು ಅವರ ಜೀವಿತದಲ್ಲಿ ಇಲ್ಲ. They are not walking by faith. ಅವರ ನಂಬಿಕೆಯಿಂದ ನಡೀತಾ ಇಲ್ಲ. There is no spiritual transformation in their life. ಅವರ ಜೀವಿತದಲ್ಲಿ ಆತ್ಮೀಕ ಮಾರ್ಪಾಟು ಇಲ್ಲ. They didn't have the intention to live for God. ದೇವರಿಗಾಗಿ ಜೀವಿಸಬೇಕೆಂಬಂತ ಒಂದು ಬಯಕೆ ಅವರಲ್ಲಿ ಇಲ್ಲ. And they did not understood that the God want to live his life through us. ನಮ್ಮ ಮುಖಾಂತರವಾಗಿ ಯೇಸು ಕ್ರಿಸ್ತನು ನಮ್ಮ ಮುಖಾಂತರವಾಗಿ ಜೀವಿಸುತ್ತಾನೆಂಬಂತ ಬಯಕೆ ಅವರಲ್ಲಿ ಇಲ್ಲ. They don't know this truth. ಈ ಸತ್ಯವನ್ನು ಅವರು ಅರಿತುಕೊಂಡಿಲ್ಲ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, God want to live his life through us. ದೇವರು ತನ್ನ ಜೀವನವನ್ನು ನಮ್ಮ ಮುಖಾಂತರವಾಗಿ ಜೀವಿಸಬೇಕೆಂಬುದಾಗಿ ಬಯಸ್ತಾನೆ. We need to know who Jesus Christ is, and we have to allow him to live his life through us. ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಾವು ಅರಿತುಕೊಳ್ಳುವಂತ ಅಗತ್ಯತೆ ಇದೆ ಮತ್ತು ನಮ್ಮ ಮುಖಾಂತರವಾಗಿ ಆತನ ಜೀವಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡುವಂತ ಅಗತ್ಯತೆ ಇದೆ. We should not follow Jesus Christ outwardly. ನಾವು ಯೇಸು ಕ್ರಿಸ್ತನು ಕೇವಲ ಹೊರಗಿನಿಂದ ನಾವು ಹಿಂಬಾಲಿಸಬಾರದು. We should not follow Jesus Christ only for our physical needs. ಕೇವಲ ನಮ್ಮ ಶಾರೀರಿಕ ಅಗತ್ಯತೆಗಳಿಗಾಗಿ ಮಾತ್ರ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬಾರದು. We need physical needs to ಹೌದು. be met. ನಮ್ಮ ಶಾರೀರಿಕ ಅಗತ್ಯತೆಗಳು ಪೂರೈಸಲ್ಪಡಬೇಕು. He meets all our needs. ಆತ ನಮ್ಮ ಎಲ್ಲಾ ಅಗತ್ಯತೆಗಳನ್ನು ಪೂರೈಸ್ತಾನೆ. But we should not follow only to meet our physical needs. ನಾವು ಕೇವಲ ಒಂದು ಶಾರೀರಿಕ ಅಗತ್ಯತೆಗಳಿಗಾಗಿ ಮಾತ್ರ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬಾರದು. Understand who Jesus Christ is. ಆತನು ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಾವು ಅರಿತುಕೊಳ್ಳುವಂತ He is the ಅಗತ್ಯತೆ ಇದೆ. bread of life. ಆತನು ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ. So he sustains us. He gives us spiritual life. He gives the eternal life. ಆತನು ನಮಗೆ ನಿತ್ಯ ಜೀವವನ್ನು ಕೊಡ್ತಾನೆ. ಆತನು ನಮಗೆ ಆತ್ಮೀಕ ಜೀವನವನ್ನು ಆತನು ನಮಗೆ ಕೊಡ್ತಾನೆ. When these disciples, they left Jesus Christ, and Jesus pointed to these 12 disciples, do you want to live? ಯಾವಾಗ ಕೆಲವು ಶಿಷ್ಯರು ಆತನನ್ನು ಬಿಟ್ಟು ಹಿಂಜಾರಿ ಹೋದರು, ಅವಾಗ ಆತನು 12 ಜನರಿಗೆ ಕೇಳ್ತಾನೆ, ನೀವು ಸಹ ನನ್ನನ್ನು ಬಿಟ್ಟು ಬಿಡಬೇಕೆಂದಿದ್ದೀರಾ ಎಂಬುದಾಗಿ. Simon Peter answered, ಸಿಮೋನ್ ಪೇತ್ರನು ಉತ್ತರಿಸ್ತಾ ಇದ್ದಾನೆ, Lord, where shall we go? ಕರ್ತನೇ, ನಾವು ಎಲ್ಲಿಗೆ ಹೋಗೋಣ? You have the words eternal life. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂತ ವಾಕ್ಯಗಳು ಉಂಟು ಎಂಬುದಾಗಿ ಹೇಳ್ತಾ ಇದ್ದಾನೆ. Hallelujah. Hallelujah. They understood who Jesus Christ is. ಅವರು ಅರಿತುಕೊಂಡಿದ್ರು ಏನಂದ್ರೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ಅವರು They understood Jesus Christ gives the eternal life. ಯೇಸು ಕ್ರಿಸ್ತನು ಅವರಿಗೆ ನಿತ್ಯ ಜೀವವನ್ನು ಕೊಡ್ತಾನೆ ಎಂಬುದಾಗಿ ಅವರು ಅರಿತುಕೊಂಡಿದ್ರು. And they know the truth that God lives his life through them. ಅವರು ಅರಿತುಕೊಂಡಿದ್ರು ಏನಂದ್ರೆ ದೇವರು ಅವರ ಮುಖಾಂತರವಾಗಿ ತನ್ನ ಜೀವನವನ್ನ ಜೀವಿಸ್ತಾನೆ ಎಂಬುದಾಗಿ ಅವರು They are ಅರಿತುಕೊಂಡಿದ್ರು. walking by faith. ಅವರು ನಂಬಿಕೆಯಿಂದ ನಡೀತಾ ಇದ್ರು. And they are transformed spiritually. ಅವರು They ಆತ್ಮೀಕವಾಗಿ experience the spiritual transformation in their life. ಅವರು ತಮ್ಮ ಜೀವಿತದಲ್ಲಿ ಆತ್ಮೀಕ ಮಾರ್ಪಾಟನ್ನ ಅವರು ಅನುಭವಿಸ್ತಾ ಇದ್ರು. Hallelujah. Hallelujah. And living for God, they have an intention to live for God, nothing else.
ದೇವರಿಗಾಗಿ ಜೀವಿಸಬೇಕೆಂಬಂತ ಬಯಕೆ ಅವರಲ್ಲಿತ್ತು, ಬೇರೆ ಬಯಕೆಗಳಲ್ಲಿ ಇರಲಿಲ್ಲ. They lived for God. ಅವರು ದೇವರಿಗಾಗಿ ಜೀವಿಸಿದರು. They decided to follow Jesus Christ. ಅವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದನ್ನು ಅವರು ನಿರ್ಧರಿಸಿದರು. They lived for God. ಅವರು ದೇವರಿಗಾಗಿ ಜೀವಿಸಿದರು. They died for God. ಅವರು ದೇವರಿಗಾಗಿ ಸತ್ತರು. They died for Jesus. ಅವರು ಯೇಸುವಿಗಾಗಿ ಸತ್ತರು. Because they knew who Jesus is. ಯಾಕೆಂದ್ರೆ ಯೇಸು ಕ್ರಿಸ್ತನ ಯಾರೆಂಬುದಾಗಿ ಅವರು ಅರಿತುಕೊಂಡಿದ್ರು. Understand who Jesus is. ಯೇಸು ಕ್ರಿಸ್ತನ ಯಾರೆಂಬುದಾಗಿ ನೀವು ಅರಿತುಕೊಳ್ಳ್ರಿ. Understand what Jesus Christ has done for you. ನಿಮಗಾಗಿ ಯೇಸು ಕ್ರಿಸ್ತನ ಏನು ಮಾಡಿದನು ಎಂಬುದಾಗಿ ಅರಿತುಕೊಳ್ಳ್ರಿ. Understand that what Jesus Christ can do for you. ನಿಮಗಾಗಿ ಯೇಸು ಕ್ರಿಸ್ತನ ಏನು ಮಾಡಿದ್ದಾನೆ ಎಂಬುದಾಗಿ ಅರಿತುಕೊಳ್ಳ್ರಿ. Then only you can be transformed in your life. ಆವಾಗ ಮಾತ್ರ ನಿಮ್ಮ ಜೀವಿತದಲ್ಲಿ ಒಂದು ಮಾರ್ಪಾಟು ಇರುತ್ತದೆ. Life will be transformed. ನಿಮ್ಮ ಜೀವನವು ಮಾರ್ಪಡುತ್ತದೆ. Your spiritual life will be transformed. ನಿಮ್ಮ ಆತ್ಮೀಕ ಜೀವಿತವು ಅದು ಮಾರ್ಪಡುತ್ತದೆ. Otherwise, you will follow Jesus Christ only outwardly. ಇಲ್ಲವಾದರೆ ನೀವು ಯೇಸು ಕ್ರಿಸ್ತನನ್ನು ಕೇವಲ ಹೊರಗಿನ ಒಂದು ಸಂಗತಿಗಳಿಗಾಗಿ ಮಾತ್ರ ಹಿಂಬಾಲಿಸ್ತಾ Otherwise, ಇರ್ತೀರಿ. you follow Jesus Christ only for the spiritual, physical needs. ಇಲ್ಲವಾದರೆ ನೀವು ಕೇವಲ ಶಾರೀರಿಕ ಅಗತ್ಯತೆಗಳಿಗಾಗಿ ಮಾತ್ರ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇರ್ತೀರಿ. You do not understand who Jesus Christ is. ಯೇಸು ಕ್ರಿಸ್ತನು ಯಾರೆಂಬುದಾಗಿ ನೀವು ಅರಿತುಕೊಳ್ಳಿಕ್ಕೆ You ಆಗುವುದಿಲ್ಲ. follow Jesus Christ without the transformation. ಮಾರ್ಪಾಟಿಲ್ಲದೆ ನೀವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ You ಇರ್ತೀರಿ. follow Jesus Christ without the intention. ಈ ಉದ್ದೇಶ ಇಲ್ಲದೆ ನೀವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇರ್ತೀರಿ. Come to Jesus Christ. ಯೇಸು ಕ್ರಿಸ್ತನ ಬಳಿಗೆ ಬನ್ರಿ. Know who He is. ಆತನ ಯಾರೆಂಬುದಾಗಿ ಅರಿತುಕೊಳ್ಳ್ರಿ. Let your life be transformed. ಆವಾಗ ನಿಮ್ಮ ಜೀವಿತವು ಅದು ಮಾರ್ಪಡುತ್ತದೆ. Live for Jesus Christ. ಯೇಸು ಕ್ರಿಸ್ತನಿಗಾಗಿ ಜೀವಿಸಿರಿ. Let's live a transformed life. ಮಾರ್ಪಾಟಾದ ಜೀವನವನ್ನ ಜೀವಿಸಿರಿ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Your life will be a blessing. ನಿಮ್ಮ ಜೀವನವು ಆಶೀರ್ವಾದಕರವಾಗಿರುತ್ತದೆ. And you will be a blessing for many people. ನೀವು ಅನೇಕರಿಗೆ ಆಶೀರ್ವಾದಕರವಾಗಿರುತ್ತೀರಿ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. So may God bless you through this verse. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's pray. ನಾವು ಪ್ರಾರ್ಥಿಸೋಣ. Before we pray, let us sing a song. ಪ್ರಾರ್ಥಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಹಾಡನ್ನು ನಾವು ಹಾಡೋಣ. Thank you for Jesus. ವಂದನೆ ಯೇಸುವೇ, Thank you, Father God. ವಂದನೆ ತಂದೆ. Hallelujah, Jesus. Jesus. ಪ್ರಾರ್ಥಿಸೋಣ. My dear brothers and sisters,
ಕ್ರಿಸ್ತನು ನಿಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾನೆ. Not only He meet the needs of your physical life, ನಿಮ್ಮ ಶಾರೀರಿಕ ಜೀವಿತದ ಅಗತ್ಯತೆಗಳನ್ನು ಪೂರೈಸುವುದು ಮಾತ್ರವಲ್ಲದೆ also He meets your spiritual needs. ನಿಮ್ಮ ಆತ್ಮೀಕ ಜೀವಿತದ ಅಗತ್ಯತೆಯನ್ನು ಕೂಡ ಆತನು ಪೂರೈಸುತ್ತಾನೆ. He is the bread of life. ಆತನು ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ. He sustains you physically and He sustains you spiritually. ಆತನು ನಿಮ್ಮನ್ನು ಆತ್ಮೀಕವಾಗಿಯೂ ಪೋಷಿಸುತ್ತಾನೆ, ಶಾರೀರಿಕವಾಗಿಯೂ ನಿಮ್ಮನ್ನು ಪೋಷಿಸುತ್ತಾನೆ. Allow God to live His life. ನಿಮ್ಮ ಮುಖಾಂತರವಾಗಿ ದೇವರು ತನ್ನ ಜೀವನವನ್ನು ಜೀವಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ರಿ. Receive Jesus Christ in your life as the bread of life. ಯೇಸು ಕ್ರಿಸ್ತನನ್ನು ಜೀವ ಕೊಡುವ ರೊಟ್ಟಿಯಾಗಿ ನೀವು ಅಂಗೀಕರಿಸಿಕೊಡ್ರಿ. He gives you spiritual life. ಆತನು ನಿಮಗೆ ಆತ್ಮೀಕ ಜೀವನವನ್ನು ಕೊಡುತ್ತಾನೆ. He transforms your life. ಆತನು ನಿಮ್ಮ ಜೀವನವನ್ನು ಮಾರ್ಪಡಿಸುತ್ತಾನೆ. He gives you eternal life. ಆತನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. He is God. ಆತನು ದೇವರಾಗಿದ್ದಾನೆ. Hallelujah. ಹಾಲೆಲೂಯಾ. Let your life be transformed. ನಿಮ್ಮ ಜೀವನವು ಮಾರ್ಪಡಲಿ. Follow Jesus Christ with the transformation. ಮಾರ್ಪಾಡಿನೊಂದಿಗೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿರಿ. Follow Jesus Christ with the intention. ಉದ್ದೇಶಪೂರ್ವಕವಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿರಿ. Thank you. ವಂದನೆ ಕರ್ತನೆ, ವಂದನೆ ತಂದೆಯೇ, Father in heaven, ಪರಲೋಕದಲ್ಲಿರುವ ತಂದೆಯೇ, thank you for your word. ನಿನ್ನ ವಾಕ್ಯಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. Bless all the brothers and sisters. ಎಲ್ಲಾ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. Lord, meet all their needs, O God. ಅವರ ಎಲ್ಲ ಅಗತ್ಯತೆಗಳನ್ನು ಪೂರೈಸು ಕರ್ತನೆ. Physical needs, O Father God. ಶಾರೀರಿಕ ಅಗತ್ಯತೆಗಳನ್ನು ತಂದೆಯೇ, Lord, heal their bodies. ಕರ್ತನೆ ಅವರ ದೇಹಗಳನ್ನು ಗುಣಪಡಿಸು ಕರ್ತನೆ. Yes, Lord, you are the healer. We believe you are the healer, O God. ಹೌದು ಕರ್ತನೆ, ನಾವು ನಂಬುತ್ತೇವೆ ನೀನು ಸೌಖ್ಯ We ಕೊಡುವಾತನಾಗಿದ್ದೀ. believe you are the sustainer of his physical life as well as spiritual life. ಕರ್ತನೆ, ನೀನು ಶಾರೀರಿಕವಾಗಿಯೂ ಆತ್ಮೀಕವಾಗಿಯೂ ನಮ್ಮನ್ನು ಪೋಷಿಸುವವನಾಗಿದ್ದೀ. You are the life. ನೀನು ಜೀವವಾಗಿದ್ದೀ ಕರ್ತನೆ. You said, I am the truth and the life. ನೀನು ಹೇಳಿದಿ ನಾನೇ ಸತ್ಯವು ಜೀವವಾಗಿದ್ದೇನೆ. Yes, Lord, you are the life, O Lord. ಹೌದು ಕರ್ತನೆ, ನೀನು ಜೀವವಾಗಿದ್ದೀ. You are the spiritual life. ನೀನೇ ಆತ್ಮೀಕ ಜೀವಿತವಾಗಿದ್ದೀ. You are the eternal life, O Lord. ನೀನೇ ನಿತ್ಯ ಜೀವವಾಗಿದ್ದೀ ಕರ್ತನೆ. Bless all the people. ಎಲ್ಲಾ ಜನರನ್ನು ಆಶೀರ್ವದಿಸು. Lord, give them eternal life. ಅವರಿಗೆ ನಿತ್ಯ ಜೀವವನ್ನು ಕೊಡು ಕರ್ತನೆ. Sustain them ಅವರನ್ನ ಪೋಷಿಸು ಕರ್ತನೆ. physically as well as spiritually. ಶಾರೀರಿಕವಾಗಿಯೂ ಮತ್ತು ಆತ್ಮೀಕವಾಗಿಯೂ ಕರ್ತನೆ. Let everyone's life be transformed, O God. ಎಲ್ಲರ ಜೀವಿತವಾದ ಮಾರ್ಪಡಲಿ ಕರ್ತನೆ. Let them experience the spiritual transformation in their life, O Lord. ಅವರ ಜೀವಿತದಲ್ಲಿ ಆತ್ಮೀಕ ಮಾರ್ಪಾಡನ್ನು ಎಲ್ಲರೂ ಅನುಭವಿಸಲಿ ಕರ್ತನೆ. And Lord, let them live in intention, live for you, O God. ಕರ್ತನೆ, ನಿನಗಾಗಿ ಜೀವಿಸುವಂತ ಉದ್ದೇಶದಿಂದ ಅವರು ತುಂಬಿರಲಿ ಕರ್ತನೆ. Thank you, Lord. ವಂದನೆ ಕರ್ತನೆ. Let there be an intention in their life. ಅವರ ಜೀವಿತದಲ್ಲಿ ಒಂದು ಉದ್ದೇಶವೂ ಬರಲಿ ಕರ್ತನೆ. Thank you, Lord. ವಂದನೆ ಕರ್ತನೆ. Thank you, Lord. ವಂದನೆ ಕರ್ತನೆ. Bless your people, O God. ನಿನ್ನ ಜನರನ್ನು ಆಶೀರ್ವದಿಸು ಕರ್ತನೆ. Bless your people. ನಿನ್ನ ಜನರನ್ನು ಆಶೀರ್ವದಿಸು ಕರ್ತನೆ. Thank you, Lord. ನಿನಗೆ ವಂದನೆ ಕರ್ತನೆ. We give all the glory. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್.